ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ಇವಾಗ DCET ಸೀಟ್ ಬೇಕು ಅಂತಂದ್ರೆ ಕೆ ಫೀಸ್ ಕಟ್ಟಬೇಕು. ಸೊ ಫೀಸ್ ಕಟ್ಟೋದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದೆ, ನನ್ನ ಅಪ್ಡೇಟ್ ಬಂದಿದೆ. ಇನ್ನ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ ಅನ್ಕೊಂತೀನಿ. ಸೊ ಅದ್ರ ಬಗ್ಗೆ ಒಂದು ಸ್ಟ್ರೈಟ್ ಕ್ಲಾರಿಟಿ ಕೊಡಕ್ ಬಂದಿದ್ದೀನಿ. ಇವಾಗ ಕೆ ಫೀಸ್ ಕಟ್ಟಬೇಕು ಅಂತಂದ್ರೆ ಚಲನ್ ಡೌನ್ಲೋಡ್ ಮಾಡ್ಕೊಬೇಕು, ಅದ್ರ ಬಗ್ಗೆ ಎಲ್ಲ ಆಲ್ರೆಡಿ ಹೇಳಿದ್ದೀನಿ. ಸೊ ಡೌಟ್ ಏನು ಅಂತಂದ್ರೆ, ಸುಮಾರು ಜನ ಕೇಳ್ತಾರೆ, ಸರ್ ಅದು ಚಲನ್ ಡೌನ್ಲೋಡ್ ಮಾಡ್ಬೇಕಾದ್ರೆ 2 ಬ್ಯಾಂಕ್ ಕೇಳ್ತಾ ಇದೆ, ಯಾವ ಡೌನ್ಲೋಡ್ ಮಾಡ್ಕೊಬೇಕು ಅಂತ ಕೇಳ್ತಾ ಇದ್ದೀರಾ. ಒನ್ ಥಿಂಗ್, ಸೊ ಎರಡೂ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಏನಿಲ್ಲ. ಅದೇ ಮಾಡ್ಕೊಬೇಕು ಇದೇ ಮಾಡ್ಕೊಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ, ಇವಾಗ ನೀವು ಬೇರೆ ಅಕೌಂಟ್, ಒಂದೊಬ್ಬರ ಅಕೌಂಟ್ HDFC ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಹಾಕಬೇಕು. ನೀವು ಹೋಗ್ಬಿಟ್ಟು HDFC ಬ್ಯಾಂಕಲ್ಲೇ ಹಾಕ್ತೀರಾ, ನಿಮ್ಮ ಅಕೌಂಟ್ ಟ್ರಾನ್ಸ್ಫರ್ ಮಾಡಲ್ವಾ? ಅದೇ ತರ ಅಷ್ಟೇ. ನೀವು ಚಲನ್ ಬರೆಯೋ ಬದಲು ಅವ್ರು ನಿಮ್ಗೆ ಕೊಡ್ತಾ ಇದ್ದಾರೆ, ಯಾಕಂದ್ರೆ ತಪ್ಪು ಮಾಡ್ತೀರಾ ಅಂತ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಏನಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ನಿಮ್ ಕನ್ಫ್ಯೂಷನ್ ಇದ್ರೆ 2 ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನ ತಗೊಂಡೋಗಿ ಬ್ಯಾಂಕಲ್ಲಿ ಕೊಡಬೇಕು. ಬ್ಯಾಂಕಲ್ಲಿ ನೀವು ಬರೆಯೋದು ಬೇಕಾಗಿಲ್ಲ, ಅದು ಕೊಡ್ಬೇಕಾಗತ್ತೆ ಅಷ್ಟೇ. ಅಲ್ಲಿ ನೀವು ಬರೆಯಲ್ಲ, ಅದು ಕೊಡ್ಬೇಕಾಗತ್ತೆ. ನಿಮ್ ಕಡೆ ಒಂದು ಚೆಕ್ ಬುಕ್ ಕೊಡ್ಬೇಕಾಗತ್ತೆ. ಸೊ ಈಗ ಫೀಸ್ ಪೇಮೆಂಟ್ ಮಾಡಬೇಕು ಅಂತಂದ್ರೆ ಒಂದು ಪೇರೆಂಟ್ ಅಕೌಂಟ್ ಆಗಿರ್ಬೇಕು, ಇಲ್ಲ ಸ್ಟೂಡೆಂಟ್ ಅಕೌಂಟ್ ಆಗಿರ್ಬೇಕು. ಪೇರೆಂಟ್ ಅಂದ್ರೆ ಫಾದರ್ ಬರ್ತಾರೆ, ಮದರ್ ಬರ್ತಾರೆ, ಸ್ಟೂಡೆಂಟ್ ಬರ್ತಾರೆ. ಮೂರಲ್ಲಿ ಯಾರನ್ನ ಒಬ್ರು ಅಕೌಂಟ್ ಹೋಗ್ಬೇಕಾಗತ್ತೆ. ಇವಾಗ ಅಕೌಂಟ್ ಹೋಲ್ಡರ್ ಹೋಗ್ಲೇಬೇಕಾಗತ್ತೆ. ಓಕೆ, ಇವಾಗ ಫಾದರ್ ಇದ್ರೆ ಫಾದರು ನೀವು ಹೋಗ್ಬೇಕಾಗತ್ತೆ, ಮದರ್ ಇದ್ರೆ ಮದರು ನೀವು ಹೋಗ್ಬೇಕಾಗತ್ತೆ. ಅಲ್ಲಿ ಸ್ಟೂಡೆಂಟ್ ಸಿಗ್ನೇಚರ್ ಮಾಡ್ಬೇಕಾಗತ್ತೆ ಚಲನ್ ಅಲ್ಲಿ, ಅವ್ರ ಮುಂದೆ ಮಾಡ್ಬೇಕು, ಇಲ್ಲ ಕನ್ಫರ್ಮೇಶನ್ ತಗೊಂತಾರೆ. ಅದೆಲ್ಲ ಇನ್ಸ್ಟ್ರಕ್ಷನ್ಸ್ ಹೋಗಿರುತ್ತೆ ಕೆ ಕಡೆಯಿಂದ ಬ್ಯಾಂಕ್ ಪೀಪಲ್ಗೆ. ಅದಕ್ಕೆ ನೀವು ಯಾರ ಅಕೌಂಟ್ ಇರೋದು ಅವ್ರದ್ದು, ಫಾದರ್ ಇಲ್ಲ ಮದರ್ದು. ಏನಿಲ್ಲ, ಸಿಂಪಲ್. ಇವಾಗ ಏನ್ ಚಲನ್ ಇಂಡಿಕೇಟ್ ಆಗ್ತಾ ಇದೆ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಸಿಗ್ನೇಚರ್ ಆಫ್ ಸ್ಟೂಡೆಂಟ್ ಇದೆ, ಸೈನ್ ಮಾಡಿ. ನೀವು ಒಂದು ಚೆಕ್ ಬುಕ್, ಇವಾಗ ಫಾದರ್ ಅಕೌಂಟ್ ಅಲ್ಲಿ ಇದ್ರೆ ಆ ಚೆಕ್ ಬುಕ್ ತಗೊಳ್ಳಿ. ಚೆಕ್ ಬುಕ್ ತಗೊಂಡು ಬ್ಯಾಂಕ್ ಅಲ್ಲಿ ಹೋಗಿ ಈ ಚಲನ್ ಕೊಡಿ. ನೀವು ಫಿಲ್ ಅಪ್ ಮಾಡೋದೇನು ಬೇಕಾಗಿಲ್ಲ, ಎಲ್ಲ ಅವರೇ ಫಿಲ್ ಮಾಡ್ಕೊಂಡಿದ್ದಾರೆ. ಬರೋಡಾ ಬ್ಯಾಂಕು ಯಾವ್ದು ಇಂಡಿಕೇಟ್ ಆಗ್ತಾ ಇದೆ, HDFC ಬ್ಯಾಂಕ್, ಅವ್ರ ಅಕೌಂಟ್ ನಿಮ್ಮ ಅಕೌಂಟ್ ಇಂದ ಅವ್ರ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಷ್ಟೇ. ನೀವು ಅದೇ ಅಕೌಂಟ್ ಹೋಗ್ಬಿಟ್ಟು ಅದೇ ಬ್ಯಾಂಕ್ ಹೋಗ್ಬಿಟ್ಟು ಡೆಪಾಸಿಟ್ ಮಾಡಬೇಕು ಅಂತಲ್ಲ, ಅದು ನಡೆಯುತ್ತೆ, ಪ್ರಾಬ್ಲಮ್ ಏನಿಲ್ಲ. ಹತ್ರ ಇದ್ರೆ ಅದು ಹೋಗ್ಬೋದು. ಬಟ್ ನಿಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ಇರಬೇಕು. ಬರೋಡಾ ಅಕೌಂಟ್ ಆಗ್ತಾ ಇದೆ ಅಂದ್ರೆ ನೀವು ಬರೋಡಾ ಅಕೌಂಟ್ ಅಲ್ಲಿ ನಿಮ್ಮ ಅಕೌಂಟ್ ಇರಬೇಕು ಅಷ್ಟೇ, ಇನ್ನೇನು ಇಲ್ಲ. ಸೊ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಎನಿ ಆಫ್ ದ ಬ್ಯಾಂಕ್ಸ್ ಯು ಕ್ಯಾನ್ ಟ್ರಾನ್ಸ್ಫರ್, ಯಾವ ಬ್ಯಾಂಕ್ ಅಲ್ಲಿ ಆದ್ರೂ ಆಗುತ್ತೆ, ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಬಟ್ ಒಂದು ಅಪ್ಡೇಟ್ ಏನ್ ಬಂದಿರೋದು ಅಂತಂದ್ರೆ, ಹೇಳಿದ್ನಲ್ಲ ಫಾದರ್ ಮದರ್ ಮತ್ತೆ ಸ್ಟೂಡೆಂಟ್ ಅಕೌಂಟ್ ಅಲ್ಲೇ ಮಾಡಬೇಕು. ನೆಕ್ಸ್ಟ್ ಬರೋದು ಸೊ ಹೋಗ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ಚಲನ್ ಕೊಡಿ, ಮತ್ತೆ ಒಂದು ಚೆಕ್ ಬುಕ್ ತಗೊಂಡೋಗಿ ಕೊಡಿ, ಬರ್ಕೊಡಿ. ಅವ್ರು ಫಿಲ್ ಅಪ್ ಸೈನ್ ಮಾಡ್ಕೊಡಿ, ನನ್ನ ಅಕೌಂಟ್ ಇಂದ ಈ ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ಅಂತ. ಅವ್ರು ಮಿಕ್ಕಿದ ಕೆಲಸ ಅವ್ರು ಮಾಡ್ಕೊಂತಾರೆ. ನಿಮಗೆ 3 ಕಾಪಿ ಇದೆ, ಬ್ಯಾಂಕ್ ಕಾಪಿ, ಸ್ಟೂಡೆಂಟ್ ಕಾಪಿ ಮತ್ತೆ ಕಾಲೇಜ್ ಕಾಪಿ. ಈ ಚಲನ್ A4 ಪ್ರಿಂಟ್ ಔಟ್ ತಗೊಂಡು 3ಕ್ಕೂ ಸೀಲು ಸೈನ್ ಹಾಕೊಡ್ತಾರೆ ಬ್ಯಾಂಕ್ ಕಡೆಯಿಂದ. ಬ್ಯಾಂಕ್ ಕಾಪಿ ಬ್ಯಾಂಕ್ ಅವ್ರು ಇಟ್ಕೊಂತಾರೆ, ಕಾಲೇಜ್ ಕಾಪಿ ಮತ್ತೆ ಸ್ಟೂಡೆಂಟ್ ಕಾಪಿ ನಿಮಗೆ ಕೊಡ್ತಾರೆ. ಬ್ಯಾಂಕ್ ಕಾಪಿನ, ಸ್ಟೂಡೆಂಟ್ ಕಾಪಿನ ನೀವು ಇಟ್ಕೊಳ್ಳಿ, ಕಾಲೇಜ್ ಕಾಪಿನ ಕಾಲೇಜ್ ಅಡ್ಮಿಷನ್ ಆರ್ಡರ್ ತಗೊಂಡು ಮೀನ್ಸ್ ಅಡ್ಮಿಷನ್ ಜಾಯ್ನ್ ಹೋಗ್ತೀರಾ ಅಲ್ಲಿ ಕೊಡ್ಬೇಕಾಗತ್ತೆ. ಸೊ ಈ ಫೀಸ್ ಕಟ್ಟದಾದ್ಮೇಲೆ ಲಾಗಿನ್ ಮಾಡಿ ನೋಡಿ, ಒಂದು 3 ಅವರ್ಸ್ ಆದ್ಮೇಲೆ ಕನ್ಫರ್ಮೇಶನ್ ಸ್ಲಿಪ್ ಬಂದಿರುತ್ತೆ. ಅದು ತಗೊಂಡು ಈ ಕಾಲೇಜ್ ಕಾಪಿ ಮತ್ತೆ ಸ್ಟೂಡೆಂಟ್ ಕಾಪಿ ತಗೊಂಡೋಗ್ಬಿಟ್ಟು ಬ್ಯಾಂಕಲ್ಲಿ ಕೊಟ್ರೆ, ಕಾಲೇಜಲ್ಲಿ ಕೊಟ್ಟರೆ ಅಡ್ಮಿಷನ್ ಮಾಡ್ಕೊಂತಾರೆ. ಇವಾಗ ನೆಕ್ಸ್ಟ್ ಕ್ವಶನ್ ಕೇಳೋದು ನೀವೇನಂದ್ರೆ, ಸರ್ ಇವಾಗ ನಮ್ಮ ಪೇರೆಂಟ್ಸ್ ಅಕೌಂಟ್ ಇಲ್ಲ ಸರ್, ಅವರು ಇಲ್ಲ ಸರ್ ನಮಗೆ ಗಾರ್ಡಿಯನ್ ಇದ್ದಾರೆ, ಅವ್ರು ಮಾಡ್ಬೋದು ಅಂದ್ರೆ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಬಟ್ ಅವ್ರು ಬರ್ಕೊಡ್ಬೇಕಾಗತ್ತೆ, ನೀವು ಲೆಟರ್ ಬರ್ಕೊಡ್ಬೇಕಾಗತ್ತೆ. ಅದು ಇದರಲ್ಲಿ ಬ್ಯಾಂಕಲ್ಲಿ ಕೇಳಿ ಅದನ್ನ. ಇವಾಗ ಸರ್ ನಮ್ಮ ತಂದೆ ತಾಯಿದ ಅಕೌಂಟ್ ಇಲ್ಲ, ಅಕ್ಕ ಅಂದು ಅಣ್ಣಂದಿದೆ ಅಂತಂದ್ರೆ ಅದು ಗೊತ್ತಿಲ್ಲ ಯಾವ ತರ ಅಂತ ಒಂದ್ಸಲಿ ಕನ್ಫರ್ಮೇಶನ್ ತಗೊಳ್ಳಿ, ಇಲ್ಲ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಕೇಳಿ, ಅಲ್ಲಿ ಹೇಳ್ತಾರೆ. ಯಾಕಂದ್ರೆ ನಾನು ಅದನ್ನ ಓಪನ್ ಆಗಿ ಹೇಳಕ್ಕಾಗಲ್ಲ ನಾನು ಅದನ್ನ. ಓಕೆ, ಬಟ್ ನನ್ನ ಇವು ತಗೊಂಡ್ರೆ ಇನ್ ಕೇಸ್ ಇಲ್ಲ ಅಂತಂದ್ರೆ ಬ್ರದರ್ ಅಕೌಂಟ್ ಅಕ್ಸೆಪ್ಟ್ ಮಾಡ್ತಾರೆ, ಬಟ್ ರಿಲೇಶನ್ಶಿಪ್ ತೋರಿಸಬೇಕಾಗತ್ತೆ. ಅದು ಯಾವ ತರ ಅಂತ ಗೊತ್ತಿಲ್ಲ. ಇದೆಲ್ಲ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ತುಂಬ ಫ್ರಾಡ್ ಪ್ರಾಬ್ಲಮ್ ಆಗ್ತಾ ಇದೆ, ಅದಕ್ಕೆ ಅಂತ ಅವಾಯ್ಡ್ ಮಾಡೋದಕ್ಕೆ. ಇನ್ ಕೇಸ್ ರೀಫಂಡ್ ಆಗ್ಬೇಕಾದ್ರೆ ಅವಾಗ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಅದಾಗಬಾರ್ದು ಅಂತಂದ್ರೆ ದಯಮಾಡಿ ಅರೇಂಜ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಪೇಮೆಂಟ್ ಮಾಡಿ. ಸೊ ಓವರ್ ಆಲ್ ಇಶ್ಯೂ ಕ್ಲಿಯರ್ ಮಾಡಿದೀನಿ ಅನ್ಕೊಂತೀನಿ. ಸೊ ಫೈನಲ್ ಆಗಿ ಹೇಳ್ತಾ ಇರೋದು ಇಷ್ಟೇನೆ, ಏನೂ ತಲೆ ಕೆಡ್ಸ್ಕೊಂಡಿರಾ, ನಿಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ಇಟ್ಕೊಂಡ್ಬಿಟ್ಟು ಚೆಕ್ ಬುಕ್ ತಗೊಂಡೋಗಿ, ಚೆಕ್ ಬುಕ್ ಇಲ್ಲ ಸರ್ ನನ್ನ ಹತ್ರ ಅಂತಂದ್ರೆ ಅಲ್ಲಿ ಬ್ಯಾಂಕ್ ಅಲ್ಲಿ ಹೋಗಿ ಈ ಚಲನ್ ಕೊಡಿ. ಚಲನ್ ಕೊಟ್ಬಿಟ್ಟು ಒಂದು ಸ್ಲಿಪ್ ಕೊಡ್ತಾರೆ, ಬರ್ಕೊಡಿ, ಆಥರೈಸ್ ಮಾಡಿ. ಚೆಕ್ ಬುಕ್ ಏನಕ್ಕಂದ್ರೆ ಆಥರೈಸ್ ಮಾಡೋದಕ್ಕೆ, more than 1 lakh ಇದೆಯಲ್ಲ ಆಥರೈಸ್ ಮಾಡಬೇಕು, ನನ್ನ ಅಕೌಂಟ್ ಇಂದ ಇವ್ರು ಟ್ರಾನ್ಸ್ಫರ್ ಮಾಡಿ ಅಂತ ಅಷ್ಟೇ, ಇನ್ನೇನು ಇಲ್ಲ. ಸ್ಲಿಪ್ ಬರ್ಕೊಡಿ, ಆಗತ್ತೆ, ನೋ ಇಶ್ಯೂ. ಸೊ ಇಷ್ಟು ಓವರ್ ಆಲ್ ಫೀಸ್ ಪೇಮೆಂಟು. ಇನ್ನ ಇದಕ್ಕಿಂತ ಕ್ಲಾರಿಟಿ ನಾನು ಹೇಳಕ್ಕಾಗಲ್ಲ ಅನ್ಕೊಂತೀನಿ. ದಯಮಾಡಿ ಒಂದ್ಸಲಿ ಕೇಳಿಸ್ಕೊಳ್ಳಿ, ಡೈರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಹೇಳಿದೀನಿ, ಇದಕ್ಕಿಂತ ಕ್ಲಾರಿಟಿ ನೀವು ಹೇಳಕ್ಕಾಗಲ್ಲ. ಓಕೆ, ಕನ್ಫ್ಯೂಷನ್ಸ್ ಬೇಡ. ಯಾವುದೇ ಬ್ಯಾಂಕಲ್ಲಿ ಅಮೌಂಟ್ ಇದ್ರೂ ನೋ ಇಶ್ಯೂ. ಈ ಚಲನ್ ತಗೊಂಡು ಹೋಗ್ಬಿಟ್ಟು ನಿಮ್ಮ ಅಕೌಂಟ್ ಎಲ್ಲಿದೆ, ಹೋಮ್ ಬ್ರಾಂಚ್ ಅಂತ ಕೇಳ್ತಾ ಇದ್ರಿ. ಹೋಮ್ ಬ್ರಾಂಚ್ ಅಂದ್ರೆ ನೀವೆಲ್ಲ ಅಕೌಂಟ್ ಓಪನ್ ಮಾಡಿರ್ತೀರಾ, ಅಲ್ಲಿ ಹೋಗ್ಬಿಟ್ಟು ಈ ಚಲನ್ ಕೊಟ್ಬಿಟ್ಟು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ಮಿಕ್ಕಿದ ಬ್ಯಾಂಕ್ ಕೆಲಸ ಅವ್ರು ಮಾಡ್ಕೊಂತಾರೆ. ಮಾಡ್ಬಿಟ್ಟು ಸೀಲು ಸೈನ್ ಹಾಕೊಡ್ತಾರೆ, ತಗೊಂಡ್ಬಂದು ಕಾಲೇಜಿಗೆ ಹೋಗಿ ಜಾಯ್ನ್ ಆಗಿ ಅಷ್ಟೇ. ಓಕೆ, ಸೊ ದಿಸ್ ದ ಅಪ್ಡೇಟ್ ಫಾರ್ ಯು. ರಿಮೈನಿಂಗ್ ಏನೇ ಇದ್ರೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮ್ಗೆ ಅಪ್ಡೇಟ್ ಮಾಡ್ತಾರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಫಸ್ಟ್ ಈ ವಿಡಿಯೋನ ಯಾರು ನಿಮ್ಮ ಫ್ರೆಂಡ್ಸ್ ಗೊಂದಲದಿದ್ದಾರೋ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಇನ್ಫಾರ್ಮೇಶನ್ ತಲುಪುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಪೋರ್ಟ್ ಇರಲಿ, ಲೈಕ್ ಮಾಡಿ, ಶೇರ್ ಮಾಡಿ.